ರಾಜ್ಯಪಾಲರಿಗೆ ಮೂಗುದಾರ ಹಾಕುತ್ತಾ ಸರ್ಕಾರ. ರಿಪಬ್ಲಿಕ್ ಕನ್ನಡದಲ್ಲಿ ಎಎಸ್ ಪೊನ್ನಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರರಾಗಿರುವ ಎಎಸ್ ಪೊನ್ನಣ್ಣ ಇಂಥದ್ದೊಂದು ವಿಚಾರವನ್ನು ಹೇಳಿದ್ದಾರೆ. ಆದಷ್ಟು ಬೇಗ ರಾಜ್ಯಪಾಲರ ವರ್ತನೆಗೆ ಬ್ರೇಕ್ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ ಯಾರು ಸಿಎಂ ಅಂತ ತೀರ್ಮಾನ ಮಾಡಲ್ಲ, ಜನರು, ಶಾಸಕರು, ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನರು ಜೈಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಎಎಸ್ ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತಿನ ತೀರ್ಪು ಸಿಎಂ ಸ್ಥಾನಕ್ಕೆ ಯಾವುದು ಧಕ್ಕೆ ತರ್ತಕ್ಕಂಥದ್ದಲ್ಲ. ಇಲ್ಲ, ನ್ಯಾಯಾಲಯಗಳು ತೀರ್ಮಾನ ಮಾಡೋದಿಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಜನ ತೀರ್ಮಾನ ಮಾಡ್ತಾರೆ, ಶಾಸಕರು ತೀರ್ಮಾನ ಮಾಡ್ತಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದ್ರಿಂದ ಅವರು ಮುಂದುವರಿತಾರೆ. ಸಂಪೂರ್ಣವಾಗಿ ನಮ್ಮ ಶಾಸಕರು ಅವ್ರ ಜೊತೆ ಇದ್ದಾರೆ, ಸಚಿವರು ನಮ್ಮ ಜೊತೆ ಅವ್ರ ಜೊತೆ ಇದ್ದಾರೆ, ಹೈಕಮಾಂಡ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಈಗ ಬಿಜೆಪಿ ನೈತಿಕತೆ ಪ್ರಶ್ನೆ ಎತ್ತಾ ಇದೆಲ್ಲ ಸರ್, ಈಗ ತನಿಖೆಗೆ ಅಥವಾ ಈ ವಿಚಾರ ಎತ್ತಿದೆ. ಬಿಜೆಪಿ ಅವರಿಗೆ ನೈತಿಕತೆಯ ಪ್ರಶ್ನೆ ತೆಗೆಯುವಂತ ನೈತಿಕತೆ ಇದೆಯಾ? ಯಾರು ಪ್ರಶ್ನೆ ಎತ್ತಾ ಇರೋರು? ಯಾರನ್ನೆಲ್ಲ ಇವ್ರು ಸಚಿವರು ಮಾಡಿದ್ದಾರೆ? ಇವರ ನಡೆಯಿಂದ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ? ಎಷ್ಟು ಜನ ಜೈಲಿಗೆ ಹೋದವ್ರು ಬೇಲಲ್ಲಿದ್ದಾರೆ ಪಕ್ಷದವರು? ಅದರಿಂದ ಇದೆಲ್ಲವನ್ನ ಮಾತಾಡುವಂತ ನೈತಿಕತೆ ಇಲ್ಲದೆ ಇರುವಂತವ್ರು ಅಂದ್ರೆ ಬಿಜೆಪಿ ಜೆಡಿಎಸ್ ನವರು. ಅದರಿಂದ ಅವರು ನಮಗೆ ನೈತಿಕತೆಯ ಪಾಠ ಹೇಳುವಂತದ್ದು ಬೇಕಾಗಿದೆ. ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸರ್ ಅವರು. ಅಲ್ಲ, ಹೋರಾಟ ಅಂದ್ರೆ ಇದೇ ದುರ್ಬಳಕೆ ಮಾಡ್ತಾ ಇದಾರಲ್ಲ ಎಲ್ಲ ಯಂತ್ರಗಳನ್ನ. ನೋಡಿ, ಇವತ್ತು ರಾಜಭವನವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ. ಏನೋ ಈ ತರ ಮಾಡ್ಕೊಂಡು ಹೋಗ್ತಾರೆ ಅವರು. ಅವ್ರ ಕೆಲಸನೇ ಅದು. ಇದೇನು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಬಿಜೆಪಿ ಹತ್ರ ಸರ್ಕಾರ ಇದೆ ಅದನ್ನ ಅಸ್ಥಿರಗೊಳಿಸೋದೇ ಇವರ ಒಂದು ಕೆಲಸ. ಸರ್ಕಾರ ರಾಜ್ಯಪಾಲರ ನಡುವೆ ಜುಗಲ್ಬಂದಿ ನಡೀತಾ ಇದೆಯಾ ಸರ್ ಅಂತ ಒಂದಷ್ಟು ಪ್ರಕರಣಗಳು ಆಗೋದಿಲ್ಲ. ಜುಗಲ್ಬಂದಿ ಅಂದ್ರೆ ಇಬ್ರು ಜೊತೆಗೆ ಆಡ್ಬೇಕು ಅಲ್ವಾ? ಇವರು ನಾವು ಸಂವಿಧಾನದ ಪಾಲನೆ ಏನ್ ಮಾಡೋರು, ಅವ್ರ ಸಂವಿಧಾನ ವಿರೋಧಿಸೋರು. ಈಗ ಯಾವ ರೀತಿಯಾದಂತ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಾರೆ ರಾಜ್ಯಪಾಲರು? ಅಲ್ಲ, ರಾಜ್ಯಪಾಲರು ಇವತ್ತು ಕೂಡ ಅವರ ಕಾರ್ಯವ್ಯಾಪ್ತಿಯನ್ನ ಮೀರಿ, ಅವರ ಸಾಂವಿಧಾನಿಕವಾದಂತ ಅಧಿಕಾರವನ್ನ ಮೀರಿ ನಡೆಸ್ತಾ ಇದ್ದಾರೆ. ಅವರ ನಡೆ ಆ ತರ ಇದೆ. ಅದರಿಂದ ಅದನ್ನ ಸರಿಪಡಿಸ್ಕೊಳ್ಳೋದೇ ಒಳ್ಳೇದು. ಆ ರಾಜ್ಯಪಾಲರಿಗೆ ಮೂಗುದಾರ ಹಾಕಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ ಸರ್ ಅಂತ? ಆ ಕ್ರಮಗಳನ್ನು ಕೂಡ ನಾವು ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು. ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿದೆ. ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಬೇರೆ ತನಿಖಾ ಸಂಸ್ಥೆಗೆ ನೀಡುವಂತೆ ಮನವಿ ಮಾಡ್ತೇವೆ. ಕೋರ್ಟ್ ಆದೇಶದ ಬಳಿಕ ವಕೀಲೆ ಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೋರ್ಟ್ ಕೊಟ್ಟಿದೆ, ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು ಅನ್ನೋ ಮನವಿಯನ್ನ ಮಾಡ್ತೇವೆ ಅಂತ ಹೇಳಿ ವಕೀಲರು ಮಾತಾಡಿದ್ದಾರೆ. ಲಾಯರ್ ಲಕ್ಷ್ಮಿ ಮಾತಾಡಿದ್ರೆ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದ್ರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇಟ್ ವುಡಂಟ್ ಬಿ ಫೇರ್ ಆನ್ ಅವರ್ ಪಾರ್ಟ್ ಟು ಸೇ ದಟ್ yes there will be pressure but not all officers act under pressure, so let's be positive. ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ ಇದು 156(3) ಅಲ್ಲಿ ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವ್ರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್, ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದ್ರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇಟ್ ವುಡಂಟ್ ಬಿ ಫೇರ್ ಆನ್ ಅವರ್ ಪಾರ್ಟ್ ಟು ಸೇ ದಟ್ yes there will be pressure but not all officers act under pressure, so let's be positive. ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ ಇದು 156(3) ಅಲ್ಲಿ ಅವರು ರಾಜ್ಯಪಾಲರಿಗೆ ಮೂಗುದಾರ ಹಾಕುತ್ತಾ ಸರ್ಕಾರ. ರಿಪಬ್ಲಿಕ್ ಕನ್ನಡದಲ್ಲಿ ಎಎಸ್ ಪೊನ್ನಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರರಾಗಿರುವ ಎಎಸ್ ಪೊನ್ನಣ್ಣ ಇಂಥದ್ದೊಂದು ವಿಚಾರವನ್ನು ಹೇಳಿದ್ದಾರೆ. ಆದಷ್ಟು ಬೇಗ ರಾಜ್ಯಪಾಲರ ವರ್ತನೆಗೆ ಬ್ರೇಕ್ ಹಾಕುತ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ ಯಾರು ಸಿಎಂ ಅಂತ ತೀರ್ಮಾನ ಮಾಡಲ್ಲ, ಜನರು, ಶಾಸಕರು, ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನರು ಜೈಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಎಎಸ್ ಪೊನ್ನಣ್ಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ.
ಇವತ್ತಿನ ತೀರ್ಪು ಸಿಎಂ ಸ್ಥಾನಕ್ಕೆ ಯಾವ್ದು ಧಕ್ಕೆ ತರ್ತಕ್ಕಂಥದ್ದಲ್ಲ ಇಲ್ಲ ನ್ಯಾಯಾಲಯಗಳು ತೀರ್ಮಾನ ಮಾಡೋದಿಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಜನ ತೀರ್ಮಾನ ಮಾಡ್ತಾರೆ, ಶಾಸಕರು ತೀರ್ಮಾನ ಮಾಡ್ತಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದ್ರಿಂದ ಅವ್ರು ಮುಂದುವರಿತಾರೆ. ಸಂಪೂರ್ಣವಾಗಿ ನಮ್ಮ ಶಾಸಕರು ಅವ್ರ ಜೊತೆ ಇದ್ದಾರೆ, ಸಚಿವರು ನಮ್ಮ ಜೊತೆ ಅವ್ರ ಜೊತೆ ಇದ್ದಾರೆ, ಹೈಕಮಾಂಡ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಈಗ ಬಿಜೆಪಿ ನೈತಿಕತೆ ಪ್ರಶ್ನೆ ಎತ್ತಾ ಇದೆಯಲ್ಲ ಸರ್, ಈಗ ತನಿಖೆಗೆ ಅಥವಾ ಈ ವಿಚಾರ ಎತ್ತಿದೆ. ಬಿಜೆಪಿ ಅವರಿಗೆ ನೈತಿಕತೆಯ ಪ್ರಶ್ನೆ ತೆಗೆಯುವಂತ ನೈತಿಕತೆ ಇದೆಯಾ? ಯಾರು ಪ್ರಶ್ನೆ ಎತ್ತಾ ಇರೋರು? ಯಾರನ್ನೆಲ್ಲ ಇವ್ರು ಸಚಿವರು ಮಾಡಿದ್ದಾರೆ? ಇವರ ನಡೆಯಿಂದ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ? ಎಷ್ಟು ಜನ ಜೈಲಿಗೆ ಹೋದವ್ರು ಬೇಲಲ್ಲಿದ್ದಾರೆ ಪಕ್ಷದವರು? ಅದರಿಂದ ಇದೆಲ್ಲವನ್ನ ಮಾತಾಡುವಂತ ನೈತಿಕತೆ ಇಲ್ಲದೆ ಇರುವಂತವ್ರು ಅಂದ್ರೆ ಬಿಜೆಪಿ JDS ನವರು. ಅದರಿಂದ ಅವರು ನಮಗೆ ನೈತಿಕತೆಯ ಪಾಠ ಹೇಳುವಂತದ್ದು ಬೇಕಾಗಿದೆ. ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸರ್ ಅವರು. ಅಲ್ಲ, ಹೋರಾಟ ಅಂದ್ರೆ ಇದೇ ದುರ್ಬಳಕೆ ಮಾಡ್ತಾ ಇದಾರಲ್ಲ ಎಲ್ಲ ಯಂತ್ರಗಳನ್ನ. ನೋಡಿ, ಇವತ್ತು ರಾಜ್ಯಪಾಲರು ರಾಜಭವನವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ. ಏನೋ ಈ ತರ ಮಾಡ್ಕೊಂಡು ಹೋಗ್ತಾರೆ ಅವರು. ಅವ್ರ ಕೆಲಸನೇ ಅದು. ಇದೇನು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಬಿಜೆಪಿ ಹತ್ರ ಸರ್ಕಾರ ಇದೆ ಅದನ್ನ ಅಸ್ಥಿರಗೊಳಿಸೋದೇ ಇವರ ಒಂದು ಕೆಲಸ. ಸರ್ಕಾರ ರಾಜ್ಯಪಾಲರ ನಡುವೆ ಜುಗಲ್ಬಂದಿ ನಡೀತಾ ಇದೆಯಾ ಸರ್ ಅಂತ ಒಂದಷ್ಟು ಪ್ರಕರಣಗಳು ಅವ್ರು ಆಗೋದಿಲ್ಲ. ಜುಗಲ್ಬಂದಿ ಅಂದ್ರೆ ಇಬ್ರು ಜೊತೆಗೆ ಆಡ್ಬೇಕು ಅಲ್ವಾ? ಇವರು ನಾವು ಸಂವಿಧಾನದ ಪಾಲನೆ ಮಾಡೋರು, ಅವ್ರ ಸಂವಿಧಾನ ವಿರೋಧಿಸೋರು. ಈಗ ಯಾವ ರೀತಿಯಾದಂತ ನಡೆ ಅನುಸರಿಸ್ತಾ ಇದ್ದಾರೆ ಅಂತೀರಿ ರಾಜ್ಯಪಾಲರು? ಅಲ್ಲ, ರಾಜ್ಯಪಾಲರು ಇವತ್ತು ಕೂಡ ಅವರ ಕಾರ್ಯವ್ಯಾಪ್ತಿಯನ್ನ ಮೀರಿ, ಅವರ ಸಾಂವಿಧಾನಿಕವಾದಂತ ಅಧಿಕಾರವನ್ನ ಮೀರಿ ನಡೆಸ್ತಾ ಇದ್ದಾರೆ. ಅವರ ನಡೆ ಆ ತರ ಇದೆ. ಅದರಿಂದ ಅದನ್ನ ಸರಿಪಡಿಸ್ಕೊಳ್ಳೋದೇ ಒಳ್ಳೇದು. ಆ ರಾಜ್ಯಪಾಲರಿಗೆ ಮೂಗುದಾರ ಹಾಕಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ ಸರ್ ಅಂತ? ಆ ಕ್ರಮಗಳನ್ನು ಕೂಡ ನಾವು ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿದೆ. ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಬೇರೆ ತನಿಖಾ ಸಂಸ್ಥೆಗೆ ನೀಡುವಂತೆ ಮನವಿ ಮಾಡ್ತೇವೆ. ಕೋರ್ಟ್ ಆದೇಶದ ಬಳಿಕ ವಕೀಲೆ ಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೋರ್ಟ್ ಕೊಟ್ಟಿದೆ, ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು ಅನ್ನೋ ಮನವಿಯನ್ನ ಮಾಡ್ತೇವೆ ಅಂತ ಹೇಳಿ ವಕೀಲರು ಮಾತಾಡಿದ್ದಾರೆ. ಲಾಯರ್ ಲಕ್ಷ್ಮಿ ಮಾತಾಡಿದ್ರೆ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದ್ರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ at this point of time. It wouldn't be fair on our part to say that yes there will be pressure but not all officers act under pressure. So let's be positive. ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ ಇದು 156(3) ಅಲ್ಲಿ ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವ್ರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್ ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದ್ರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ at this point of time. It wouldn't be fair on our part to say that yes there will be pressure but not all officers act under pressure. So let's be positive. ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ ಇದು 156(3) ಅಲ್ಲಿ ಅವರು